4 ಜನ ಎಂಎಲ್ಸಿ ನಾಮನಿರ್ದೇಶನ ಬಹುತೇಕ ಫೈನಲ್ ಆಗಿದೆ. ದಲಿತ ಮುಖಂಡ ಡಿಜಿ ಸಾಗರ್ ಜೊತೆಗೆ ಪತ್ರಕರ್ತ ದಿನೇಶ್ ಅಮೀನ್ ಮತ್ತು ಮಾಜಿ ಎಂಎಲ್ಸಿ ರಮೇಶ್ ಬಾಬು ಸೇರಿದಂಗೆ ಎನ್ಆರ್ಐ ಆರತಿ ಕೃಷ್ಣ ಅವರ ಹೆಸರು ಬಹುತೇಕವಾಗಿ ಫೈನಲ್ ಆಗಿದೆ. ಮಾಜಿ ಎಂಎಲ್ಸಿ ರಮೇಶ್ ಬಾಬು, ಎನ್ಆರ್ಐ ಆರತಿ ಕೃಷ್ಣ ಹೆಸರು ಫೈನಲ್, ಬಹುತೇಕ ಅಧಿಕೃತ ಘೋಷಣೆ ಅಷ್ಟೇ ಬಾಕಿ. ರಾಜಭವನಕ್ಕೆ ಈ ಒಂದು ಪಟ್ಟಿಯನ್ನ ಮುಖ್ಯಮಂತ್ರಿಗಳು ರವಾನೆ ಮಾಡಿದ್ದಾರೆ, ಕಳಿಸಿಕೊಟ್ಟಿದ್ದಾರೆ. ಒಕ್ಕಲಿಗ, ಒಬಿಸಿ, ದಲಿತ ಸಮುದಾಯಕ್ಕೆ ಮಣೆ ಹಾಕಲಾಗಿದೆ ಸರ್ಕಾರದಿಂದ. ಇವತ್ತು ಸಂಜೆಯೊಳಗೆ ಅಧಿಕೃತ ಘೋಷಣೆ ಆಗುವುದು ಬಹುತೇಕ ಖಚಿತ. ಅಸಾಧ್ಯತೆಗಳಿದೆ. 4 ಜನ ಎಂಎಲ್ಸಿ ನಾಮನಿರ್ದೇಶನ ಬಹುತೇಕ ಫೈನಲ್ ಆಗಿದೆ ಸರ್ಕಾರದಿಂದ. ದಲಿತ ಮುಖಂಡ ಆಗಿರುವಂತಹ ಡಿಜಿ ಸಾಗರ್, ಪತ್ರಕರ್ತ ದಿನೇಶ್ ಅಮೀನ್ ಮತ್ತು ಮಾಜಿ ಎಂಎಲ್ಸಿ ರಮೇಶ್ ಬಾಬು, ಎನ್ಆರ್ಐ ಆರತಿ ಕೃಷ್ಣ ಅವರ ಹೆಸರು ಬಹುತೇಕವಾಗಿ ಫೈನಲ್ ಆಗಿದೆ. ಈಗಾಗಲೇ ಈ ಒಂದು ಪಟ್ಟಿಯನ್ನು ರಾಜಭವನಕ್ಕೂ ಕೂಡ ಸರ್ಕಾರದಿಂದ ರವಾನೆ ಮಾಡಲಾಗಿದೆ. ಅಲ್ಲಿ ಅಂಕಿತ ಬಿದ್ರೆ ರಾಜ್ಯಪಾಲರಿಂದ ಬಹುತೇಕ ಫಿಕ್ಸ್. ಒಕ್ಕಲಿಗ, ಒಬಿಸಿ, ದಲಿತ ಸಮುದಾಯಕ್ಕೆ ಮಣೆ ಹಾಕಲಾಗಿದೆ. ಒಂದೊಂದು ಸಮುದಾಯಕ್ಕೆ ಒಂದೊಂದು ಎಂಎಲ್ಸಿ ಗಿಫ್ಟ್ ಸರ್ಕಾರದಿಂದ. ಇವತ್ತು ಸಂಜೆಯೊಳಗೆ ಅಧಿಕೃತ ಘೋಷಣೆ ಆಗೋ ಸಾಧ್ಯತೆಗಳಿದೆ. ನಿಮಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ್ರೆ, ಬಹುತೇಕ 4 ಜನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ವಿಶೇಷವಾಗಿ ಸುರೇಶ್ ಬಾಬು ಅವರ ಹೆಸರು ಮತ್ತೆ ಮುನ್ನೆಲೆಯಲ್ಲಿ ರಮೇಶ್ ಬಾಬು ಅವರ ಹೆಸರು ಮುನ್ನೆಲೆಯಲ್ಲಿ ಇರುವಂತದ್ದು. ಈಗಾಗಲೇ ಅವರು ಎಂಎಲ್ಸಿ ಆಗಿ ಕಾರ್ಯನಿರ್ವಹಿಸಿದ್ರು, ಮತ್ತೆ ಅವರಿಗೆ ಮಣೆ ಹಾಕಲಾಗಿದೆ. ಎಲ್ಲ ಫಿಕ್ಸ್, ಅವಿರೋಧ ಆಯ್ಕೆನ ಹೇಗೆ? 100ಕ್ಕೆ 100 ಈ ಒಂದು ಪಟ್ಟಿ ಫೈನಲ್ ಆಗುವಂತ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಯಾಕಂತ ಹೇಳಿದ್ರೆ ಸಿಎಂ ಕಚೇರಿಯಿಂದಲೇ ರಾಜಭವನಕ್ಕೆ ರಾಜ್ಯಪಾಲರ ಅಂಕಿತಕ್ಕೆ ಕಡತ ರವಾನೆ ಆಗಿರ್ತಕ್ಕಂಥದ್ದು. ಅರುಣ್, ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಕಳೆದ 5-6 ತಿಂಗಳಿಂದಲೂ ಕೂಡ ಈ ಎಂಎಲ್ಸಿ ನಾಮನಿರ್ದೇಶನಕ್ಕೆ ಹಿಡಿದಿದ್ದಂತ ಗ್ರಹಣ ಇವತ್ತು ಬಿಡುಗಡೆ ಆಗಿದೆ ಅನ್ನುವಂತ ಒಂದು ಚರ್ಚೆ ವಿಧಾನಸೌಧದ ಪಡಸಾಲೆಯಲ್ಲಿ ಕೇಳಿ ಬಂದಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ನಲ್ಲಿ ಮನೆಯೊಂದು 3 ಬಾಗಿಲಿನಂತೆ ಒಂದ್ ಕಡೆಯಾಗಿ ಮಲ್ಲಿಕಾರ್ಜುನ ಖರ್ಗೆ ಕೋಟ, ಮತ್ತೊಂದ್ ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೋಟ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಕೋಟ. ಈ ಮೂವರು ನಾಯಕರ ಅಗ್ಗಜಗ್ಗಾಟದ ನಡುವೆ ಎಂಎಲ್ಸಿ ನಾಮನಿರ್ದೇಶನ ವಿಳಂಬ ಆಗಿತ್ತು. ಇವತ್ತು ಅಂತೂ ಇಂತೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆ ಮಾತನಾಡಿ ಈ ಒಂದು ವಿಚಾರವಾಗಿ ಪಟ್ಟಿಯನ್ನ ಫೈನಲ್ ಮಾಡಿರ್ತಕ್ಕಂಥದ್ದು. ಅದರಂತೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಬ್ರು ಕೂಡ ಎಲ್ಲೊಂದ್ ಕಡೆಗೆ ಸಮಾನಾಂತರವನ್ನ ಕಾಪಾಡ್ಕೊಂಡ್ರ ಅಂತ. ಯಾಕಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕ ಕೋಟಾದಡಿ ಮಲ್ಲಿಕಾರ್ಜುನ್ ಖರ್ಗೆ ಕೋಟಾದಡಿ ದಲಿತ ಮುಖಂಡ ಡಿಜಿ ಸಾಗರ್, ಮತ್ತೊಂದ್ ಕಡೆಯಾಗಿ ಅನಿವಾಸಿ ಭಾರತೀಯರ ಕೋಟಾದಡಿ ಅಂದ್ರೆ ಆರತಿ ಕೃಷ್ಣ ಅವರ ನಾಮನಿರ್ದೇಶನಕ್ಕೆ ಆಯ್ಕೆಯಾಗಿದ್ರೆ, ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೋಟಾದಡಿ ಪತ್ರಕರ್ತ ಹಾಗೂ ಚಿಂತಕ ದಿನೇಶ್ ಅಮೀನ್ ಮತ್ತು ಮತ್ತೊಂದು ಕಡೆಗೆ ಮಾಜಿ ಎಂಎಲ್ಸಿ ಕೆಪಿಸಿಸಿ ಸಂವಹನ ವಿಭಾಗದ ಮುಖ್ಯಸ್ಥರಾದಂತ ರಮೇಶ್ ಬಾಬು ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಒಟ್ಟಾರೆ ಈ 4 ಹೆಸರನ್ನ ಫೈನಲ್ ಮಾಡಿ ಇದೀಗ ರಾಜ್ಯಪಾಲರಿಗೆ ಕಡತವನ್ನ ರವಾನೆ ಮಾಡಿರ್ತಕ್ಕಂಥದ್ದು. ಇಂದು ಸಂಜೆ ಅಥವಾ ನಾಳೆ ಒಳಗಾಗಿ ಈ 4ರನ್ನ ಎಂಎಲ್ಸಿ ನಾಮನಿರ್ದೇಶನಕ್ಕೆ ಅಂತಿಮವಾಗಿ ರಾಜ್ಯಪಾಲರು ಅಂಕಿತವನ್ನ ಆಡೋದ್ರ ಮುಖಾಂತರ ನಾಮನಿರ್ದೇಶಿತ ಎಂಎಲ್ಸಿಗಳನ್ನಾಗಿ ಆಯ್ಕೆ ಮಾಡುವಂತ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಅರುಣ್, ತಿಮ್ಮೇಗೌಡ್ರೆ, ಒಕ್ಕಲಿಗ, ಒಬಿಸಿ, ದಲಿತ ಎಲ್ಲ ಸಮುದಾಯಕ್ಕೂ ಒಂದೊಂದು ಗಿಫ್ಟ್ ಕೊಟ್ಟಂಗಾಗಿದೆ. ಸುಮ್ಮನೆ ರಿಸ್ಕ್ ಬೇಡ ಅನ್ನುವಂಥ ನಿರ್ಧಾರ ಅಂತ ಕಾಣಿಸುತ್ತೆ ಸರ್ಕಾರದಿಂದ. ಖಂಡಿತವಾಗಿಯೂ ಅರುಣ್, ಯಾಕಂತ ಹೇಳಿದ್ರೆ ಕೇಳಿ ಕಾಂಗ್ರೆಸ್ ಒಂದು ರೀತಿ ಒಬಿಸಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಲ್ಲಿ ಉದಯಪುರ್ನಲ್ಲಿ ಒಂದು ಎಐಸಿಸಿ ಮಹಾಧಿವೇಶನದಲ್ಲೂ ಒಂದು ತೀರ್ಮಾನವನ್ನು ಕೂಡ ಮಾಡಲಾಗಿತ್ತು. ಸೊ ಹೀಗಾಗಿ ಆ ಒಂದು ತೀರ್ಮಾನದಡಿ ಒಬಿಸಿ ಸಮುದಾಯಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಲ್ಲಿಯೇ ಜಾತಿವಾರು ಜನಗಣತಿ ವರದಿಯನ್ನ ಕೈಗೆತ್ತಿಕೊಂಡಿದ್ದು. ಅದರ ಮುಂದುವರೆದ ಭಾಗವಾಗಿ ಈಗ ಎಂಎಲ್ಸಿಗಳ ನಾಮನಿರ್ದೇಶನದಲ್ಲೂ ಕೂಡ ಒಬಿಸಿಗಳಿಗೆ ಹೆಚ್ಚಿನ ಒಂದು ಮಣೆಯನ್ನ ಹಾಕಲಾಗಿದೆ ಎನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಥ್ಯಾಂಕ್ ಯು ತಿಮ್ಮೇಗೌಡ್ರ ಡೀಟೇಲ್ಸ್ಗೆ.